ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ಕೋಮಲ್ ಅಡುಗೆ ಮನೆಗೆ ಸ್ವಾಗತ. ನಾವು ಇವತ್ತು ಹೆಲ್ದಿಯಾದ ಆರೋಗ್ಯಕರವಾದ ಫ್ರೂಟ್ ಸಲಾಡನ್ನು ಮಾಡ್ತಾಯಿದ್ದೀವಿ. ಬರ್ರಿ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಆ್ಯಪಲ್ಲು, ಒಂದು ದಾಳಂಬರಿ, 2 ಬನಾನಾ ಮತ್ತು ಒಂದು ಪೇರು ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಈ ಸಲಾಡನ್ನು ಮನೆ ಒಳಗೆ ಹಿರಿಯರಿಗೆ ಮತ್ತು ಸಣ್ಣ ಹುಡುಗರಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ, ಬ್ರೇಕ್ ಟೈಮಿಗೆ ಯಾವಾಗ ಬೇಕಾದರೂ ನೀವು ಇದನ್ನು ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಮಾರ್ನಿಂಗ್ ರೂಟೀನಲ್ಲಿ ಕೊಡ್ಬೋದು, ಇಲ್ಲ ಸಾಯಂಕಾಲ ರೂಟೀನಲ್ಲಿ ಕೊಡ್ಬೋದು, ಇಲ್ಲ ಮಕ್ಕಳು ಇದು ಹಣ್ಣು ತಿನ್ನೋಕ್ಕೆಲ್ಲ ಬೇಡ ಅಂತಂದ್ರೆ ನೀವು ಈ ಥರ ಇದನ್ನು ಮಾಡಿ ಕೊಡ್ಬೋದು. ನೀವು ಇದನ್ನು ನಾನೀಗ ಇಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನಿಲ್ಲಿ ಎಲ್ಲದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ಒಂದು ಹಾಫ್ ನಿಂಬೆ ರಸ ಮತ್ತು 1 ಟೀ ಸ್ಪೂನು ಜೇನುತುಪ್ಪ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತೊಳ್ಕೊಂಡು ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನಿಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ಒಂದು ಆ್ಯಪಲ್ಲು, 2 ಬನಾನಾ, 1 ಪೇರು ಹಣ್ಣು ಮತ್ತು 1 ಪೊಮೊಗ್ರಾನೇಟ್. ಈಗ ನಾನು ಇದ್ರೊಳಗೆ ಕಲಿಸಿಟ್ಟಿರುವಂಥ ರಸವನ್ನು ನಾನು ಇದ್ರೊಳಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಇದನ್ನು ಮನೆಯೊಳಗೆ ಹಿರಿಯರಿರ್ತಾರಲ್ಲ ಅವರಿಗೂ ಸಾಯಂಕಾಲ ಟೈಮಿಗೆ ಮಾಡಿಕೊಡ್ಬೋದು. ಇದು ಜಾಸ್ತಿ ಹೆಲ್ಪ್ ಆಗೋದಂದ್ರೆ ಮಕ್ಕಳ ಟಿಫಿನ್ಗೆ ನೋಡ್ರಿ. ಮಕ್ಕಳು ಹಣ್ಣು ತಿನ್ನೋಕೆ ಬೇಡ ಅಂತಾರೆ. ಸೊ ಈ ಥರ ಚಟ್ಪಟ ಮಾಡಿಕೊಡ್ರಿ, ಅವರು ತಿಂದೇ ತಿಂತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.